ಹೋಗ್ತಾಯಿದ್ದೀನಿ. ನಾನು ಇನ್ನೂ ಅಭ್ಯಾಸ ಮಾಡ್ಕೋತಾ ಇದ್ದೀನಿ ಈ ಥರ ರೋಡಲ್ಲಿ ರೆಕಾರ್ಡ್ ಮಾಡಿಕೊಂಡು ವ್ಲಾಗ್ ಮಾಡ್ಕೊಂಡು ಹೋಗೋದು. ಪ್ಲ್ಯಾನಿಂಗ್ ಟು ಪುಟ್ ಲೈಕ್ ಡೈಲಿ ವಿಡಿಯೋ, ಲೈಕ್ ಅಟ್ ಲೀಸ್ಟ್ ಶಾರ್ಟ್ಸ್ ಥರ ಹಾಕೋಣ ಅಂತ. ದಿಸ್ ವಿಲ್ ಆಲ್ಸೋ ಹೆಲ್ಪ್ ಮೀ. ಸೊ ನಾನು ಶೇರ್ ಮಾಡಬೇಕು ಅಂದ್ಕೊಂಡಿರೋದು ಯಾವ ಥರ ಅಂದರೆ ಐಸ್ ಲೈಕ್ ಹೌ ಆ್ಯಂಡ್ ಇನ್ ವಾಟ್ ವೇಸ್ ಐ ಆಮ್ ಗೋಯಿಂಗ್ ಟು ಲೈಕ್ ಸ್ಟೆಪ್ ಅಪ್. ಅದು ಫಿಟ್ನೆಸ್ಸಲ್ಲಾಗಿರ್ಬೋದು ಅಥವಾ ಜಸ್ಟ್ ಮೀ ಟ್ರೈಂಗ್ ಟು ಲರ್ನ್ ಸರ್ಟನ್ ಸ್ಕಿಲ್ಸ್ ಇನ್ ಲೈಫ್, ನಾಟ್ ಬಿ ಮೊನೋಟನಸ್. ಹಿಂಗೆ ಹೆಂಗೋ ನಡೀತಾ ಇದೆ. ಬಿಕಾಸ್ ಇದೆ ಗೈಸ್, ಎಲ್ಲರ ಮನೇಲಿ ಇದ್ದಂಗೆ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಆ್ಯಂಡ್ ಅದನ್ನ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದಕ್ಕಿಂತ ನನಗೆ ಮಾಡಬೇಕು ಅಂತ ಇದೆ ತುಂಬ. ಸೊ ಈ ಥರ ವಿಡಿಯೋ ಮಾಡಿ ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ ಅಥವಾ ನನಗೊಂದು ಪುಷ್ ಸಿಗುತ್ತೆ ಅನ್ನೋದಂತೆ ಯಾಕೆ ಮಾಡಬಾರ್ದು. ಸೊ ದಟ್ ಈಸ್ ಒನ್ ಐಡಿಯಾ ಐ ಹ್ಯಾವ್. ಸೊ ಅದೇ ನಾನು ಹೇಳ್ದಂಗೆ ಫಿಟ್ನೆಸ್ ರಿಲೇಟೆಡ್, ಅಥವಾ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಟ್ರಾವೆಲ್ ಮಾಡಿದಾಗ, ಅಥವಾ ನಾವು ಮೀಟಪ್ ಆಗಿ ಏನಾದರೂ ಏನಿದ್ರು ಲೈಕ್ ಬೇಸಿಕಲಿ ಮೈ ಜರ್ನಿ. ಅದು ಒಂದಷ್ಟು ದಿನಗಳು, ಅಷ್ಟು ವರ್ಷಗಳಾದಮೇಲೆ ನೋಡಿದಾಗ ಓಕೆ ನಾನು ಹಿಂಗಿದ್ದೆ, ಹಿಂಗಾಗಿದ್ದೀನಿ ಅಂತ ಇರಬೇಕು, ಒಂದು ಹಿಸ್ಟ್ರಿ ಇರಬೇಕು ಅಂತ. ಅದಕ್ಕೋಸ್ಕರ ನೋಡೋಣ. ಸೊ ಹೋಗ್ತಾಯಿದ್ದೀನಿ ಇವಾಗ. ಬೇಸಿಕಲಿ ಇದು ಏನಂದ್ಲಿ, ಲೈಕ್ ಇಟ್ಸ್ ಲೈಕ್ ಒನ್ ಸ್ಟೆಪ್ ಅಹೆಡ್ ಫಾರ್ ಮೈ ಸೆಲ್ಫ್. ಇಫ್ ಯು ವಾಂಟ್ ಟು ಓವರ್ಕಮ್ ಅ ಫ್ಯೂ ಥಿಂಗ್ಸ್, ನೀವು ಒಂದು ಜಾಗದಲ್ಲೇ ಇರೋಕ್ಕಾಗಲ್ಲ. ಯು ಹ್ಯಾವ್ ಟು ಸ್ಟೆಪ್ ಅಪ್, ಸ್ಟಾಪ್ ಕೇರಿಂಗ್ ಅಬೌಟ್ ವಾಟ್ ಪೀಪಲ್ ಮೈಟ್ ಥಿಂಕ್, ವಾಟ್ ಅದರ್ಸ್ ವಿಲ್ ಸೇ. ಇವಾಗ ಯಾರೋ ಆಟೋದವ್ರು ಹೋದರು ಬ್ಲಾಗು ಅಂತ ಹಾಕ್ಕೊಂಡು. ಸೊ ಯಾ, ದಿಸ್ ಇಸ್ ವೈ ಐ ಆಮ್ ಡೂಯಿಂಗ್ ಇಟ್. ನಾನು ಅದೇ ಹೇಳ್ದಂಗೆ ಡೈಲಿ ಹಾಕೋಣ ಅಂತಿದ್ದೀನಿ. ಐ ವಾಂಟ್ ಟು ಜರ್ನಲ್ ಮೈ ಜರ್ನಿ. ಬೇಸಿಕಲಿ ವಾಂಟ್ ಟು ಬಿಕಮ್ ಸಮಥಿಂಗ್ ಎಲ್ಸ್. ಫಸ್ಟ್ ವಿಡಿಯೋದಲ್ಲೇ ಹೇಳಿ ಬೋರ್ ಮಾಡೋದು ಬೇಡ, ಬಟ್ ಯಾ, ವಾಂಟ್ ಟು ಶೇರ್ ದ ಜರ್ನಿ ಅಷ್ಟೇ. ಲೆಟ್ಸ್ ಸಿ ಏನಂತ. ಸೊ ಇವಾಗ ನಾನು ವಾಕಿಂಗ್ ಮಾಡ್ತಾಯಿದ್ದೀನಿ. ಎಷ್ಟು ಕಾಮಾಗಿದೆ ಬ್ಯಾಂಗ್ಳೂರ್. ನಾನು ಫಸ್ಟ್ ವಿಡಿಯೋ ಅಲ್ಲ, ಅಂದರೆ ಎಲ್ಲರೂ ಫ್ರೆಂಡ್ಸ್ ಜೊತೆ ಇರೋವಾಗೆಲ್ಲ ಮಾಡಿದ್ದೀನಿ ಬೇರೆ ವಿಡಿಯೋಸು. ಬಟ್ ಈ ಥರ ಒಬ್ಬನೇ ಮಾಡ್ತಿರೋದು ಸ್ವಲ್ಪ ನರ್ವಸ್ ಆಗಿದ್ದೀನಿ. ಸೊ ಇಂಪ್ರೂವ್ ಆಗ್ತೀನಿ. ಮಾಡ್ತಾ ಮಾಡ್ತಾ ಗೊತ್ತು ನನಗೆ ಸರಿ ಹೋಗುತ್ತೆ ಅಂತ. ನೋಡೋಣ. ನಾನು ಸಬ್ಕಾನ್ಷಿಯಸ್ ಆಗಿ ಆದಷ್ಟು ಖಾಲಿ ರೋಡ್ಗಳಲ್ಲಿ ಓಡಾಡ್ತೀನಿ, ಸೊ ದಟ್ ಜನ ಇರಲ್ಲ ಅಂತ. ಬಟ್ ಯಾ, ಐ ಥಿಂಕ್ ಇದೇ ನಂದು ಈಸ್ ಫಸ್ಟ್ ಅಚೀವ್ಮೆಂಟ್. ಬಿಕಾಸ್ ನಾನು ಕಂಫರ್ಟ್ ಝೋನಿಂದ ಆಚೆ ಬರಬೇಕು. ಸೊ ದಿಸ್ ಈಸ್ ಅ ಗುಡ್ ಸ್ಟೆಪ್ ಅನ್ಕೋತೀನಿ. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ನೋಡೋಣ ಗೈಸ್, ಮನೆಗಳು ಹೆಂಗಿದೆ ನೋಡಿ, ಫ್ಲವರ್ಸ್. And one more reason
ಏನಕ್ಕೆ ಇದು ಸ್ಟಾರ್ಟ್ ಮಾಡ್ತಾ ಇರೋದು ಅಂದರೆ, ನನ್ನ ಜರ್ನಿ ನೋಡಿ ಇನ್ನು ಒಂದಷ್ಟು ಜನ ನಮ್ಮ ಸಿಚುಯೇಷನಲ್ಲಿ ಇರೋರು ಅಥವಾ ನಮಗೆ ರಿಲೇಟ್ ಮಾಡ್ಕೊಳ್ಳೋವಂಥವ್ರು ಇನ್ಸ್ಪೈರ್ ಆಗಬೇಕು. ಲೈಕ್ ಹೌ ಐ ಆಮ್ ಇನ್ಸ್ಪೈರ್ಡ್ ಬೈ ಸೋ ಮೆನಿ ಪೀಪಲ್ ದಟ್ ಐ ವಾಚ್. ಹೆಸರು ಇವಾಗಲೇ ಹೇಳಲ್ಲ, ಒಂದು ರೇಂಜಿಗೆ ಬೆಳೆದಾದ್ಮೇಲೆ ಹೇಳ್ತೀನಿ, ಆವಾಗ ಅವ್ರಿಗೆ ತಕ್ಕ ಮರ್ಯಾದೆ ಅಂತ ಅನ್ಕೋತೀನಿ. ಸೊ ಯಾ, that is one of the main reasons also why I am starting this. Okay, support ಮಾಡಿ guys, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಏನೋ ಆಗೋಣ. ಸೊ ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇದನ್ನು ಹೇಳಬೇಕು ಅಂತ ತುಂಬ ವರ್ಷಗಳಿಂದ ನಾನು ಮೈಂಡಲ್ಲೇ ಅನ್ಕೋತಿದ್ದೆ, ನಾನು ಸ್ಟಾರ್ಟ್ ಮಾಡಬೇಕು, ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ. ಈ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳೋ ಪಾರ್ಟ್ನ ನಾನು ಮೈಂಡಲ್ಲೇ ಒಂದು 10,000 ಸಲ ರಿವೈಂಡ್ ಮಾಡ್ಕೊಂಡಿದ್ದೀನಿ. ಬಟ್ ಐ ಥಿಂಕ್ ಇಟ್ಸ್ ಟೈಮ್ ಟು ಆ್ಯಕ್ಟ್ ನೌ. ಸೊ ಯಾ, ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು.